ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟೆ ಯಾವ ಥರ ಆಯಿಲ್ ಅಪ್ಲಿಕೇಶನ್ ಹಾಕಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಹೆಡ್ ಮಸಾಜ್ ಮಾಡಬೇಕು ಅಂತ. ಸೊ ಎಷ್ಟು ಸ್ಟೆಪ್ಸ್ಗಳು ನಾವು ಕೊಡ್ಬೋದು ಅನ್ನೋ ಥರ. ಸೊ ನೋಡಿ, ಫಸ್ಟ್ ಸ್ಟೆಪ್ಸ್ ಯಾವ ಥರ ಬರುತ್ತೆ ಅಂದ್ಬಿಟ್ಟು, ನೀವು ಹೆಡ್ ಮಸಾಜ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಈ ಫಿಂಗರ್ಸ್ಗಳಲ್ಲೇ ನಿಮ್ಮ ಹೆಡ್ ಮಸಾಜ್ ಬರಬೇಕು. ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಈ ಫಿಂಗರ್ಸ್ಗಳಲ್ಲಿ ನಿಮ್ಮ ಹೆಡ್ ಮಸಾಜ್ ಇರಬೇಕು. ಓಕೆನಾ? ಫಸ್ಟ್ ನಾವು ಹಿಂಗೆ ಡೌನು, ಇಲ್ಲಿ ನೋಡಿ, ಇಲ್ಲಿಂದ ಕೈ ಫುಲ್ಲು ಅಗಲ ಮಾಡ್ಕೊಳ್ಳಿ. ಹೀಗೆ ಅಂದರೆ ಇಲ್ಲಿಂದ ಫಸ್ಟ್ ಹಿಂಗೆ ತಗೊಳ್ಳಿ. ಇವಾಗ ಹೇರ್ ಒಳಗಡೆ ಫಸ್ಟ್ ನಾವು ಹ್ಯಾಂಡ್ಸ್ನ ಹಾಕೋಬೇಕು. ಆ್ಯಂಡ್ ಮೋರವರ್ ನಾವು ಮಾಡೋ ಮಸಾಜು ಕೂಡ ಹೇರ್ ನಾಟ್ಸ್ ಆಗಿರಬಾರ್ದು, ಅವ್ರಿಗೇನೋ ಆಗಬಾರ್ದು, ಮತ್ತು ಹೇರ್ ಪುಲ್ ಮಾಡ್ದಂಗೆ ಬರೀ ನೀವು ಸ್ಕ್ಯಾಲ್ಫ್ ಅಷ್ಟೇ ನಿಮ್ಮ ಹ್ಯಾಂಡ್ಸ್ ಹೋಗ್ತಾ ಇರಬೇಕು. ನೋಡಿ, ನಮ್ಮದು ಸ್ಕ್ಯಾಲ್ಫ್ ಟಚ್ ಆಗುತ್ತೆ, ನೋಡ್ತಾ ಇರಿ. ಈಗ ಇಷ್ಟು ನಾವು ಸ್ಮಾಲ್ ಪೊಟಿಷನಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ಹಾಗೆ ನೋಡಿ ನನ್ನ ಕೈ ಯಾವ ಥರ ಅಗಲ ಆಗ್ತಾ ಇದೆ ಅಂತ. ಸೊ ಕಾಣಿಸ್ತಾ ಇದೆಯಾ? ಫುಲ್ ಓವರ್ ಆಲ್ ನಿಮ್ಮದು ಆಫ್ ಹೆಡ್ಡು ಒಂದು ಹ್ಯಾಂಡಲ್ ಕವರ್ ಆಗ್ತಾ ಇರುತ್ತೆ. ನೋಡಿದ್ರಲ್ಲ, ಆಗಲೇ ಒಂದು ಹ್ಯಾಂಡಲ್. ಸೊ ನಾವಿವಾಗ ಫಸ್ಟ್ ನಾವು ಮಾಡಬೇಕಿರೋದು ಹಿಂಗೆ ಒಳಗೆ ಹ್ಯಾಂಡ್ಸ್ನ ಇದು ಮಾಡ್ಕೊಂಡು ಫ್ರೀ ಮಾಡ್ಕೋಬೇಕು ಹೇರು. ಸೊ ಹಿಂಗೆ ನೋಡಿ, ನಾನು ಎರಡು ಹ್ಯಾಂಡಲ್ಲು ಯಾವ ಥರ ಮಸಾಜ್ ಮಾಡಿ ಫುಲ್ ಓವರ್ ಆಲ್ ಹೆಡ್ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಫ್ರಂಟಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಇಲ್ಲೂ ಹೀಗೆ ನೋಡಿ, ಟ್ವಿಸ್ಟ್ ಮಾಡಿ ಇದು ಫಸ್ಟ್ ಸ್ಟೆಪ್ಸ್. ಆ್ಯಂಡ್ ಓವರ್ ಫುಲ್ ಹೆಡ್ಡು ನೀವು ಮಾಡಬೇಕಾಗುತ್ತೆ. ಫುಲ್ ಪ್ರೆಷರಿಂದ ನೀವು ಫುಲ್ ಓವರ್ ಹೆಡ್ ಮಾಡಿರ್ತೀರ ಅಲ್ವಾ. ಇವಾಗ ಸ್ವಲ್ಪ ರಿಲೀಫ್ ಕೊಡಬೇಕು ಸ್ಕ್ಯಾಲ್ಫ್ಗೆ. ಸೊ ಇವಾಗ ಯಾವ ಥರ ಬರುತ್ತೆ ಅಂದರೆ, ಜಸ್ಟ್ ಫಿಂಗರ್ಸಲ್ಲಿ ಮೂವಿಂಗ್ ಫ್ರೀ ಮಸಾಜ್ ಇದು ನೋಡಿ, ಫಿಂಗರ್ಸಲ್ಲಿ ಜಸ್ಟ್ ಫ್ರೀ ಮಸಾಜ್ ಇದು. ಸೊ ಜಸ್ಟ್ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ವಿತ್ ಪ್ರೆಷರೇ ಇರಬೇಕು. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್ಸ್. ಹಿಯರ್ ಮಿಡಲ್, ದಿಸ್ ಸೈಡ್, ಟೂ ಸೈಡ್ಸ್ ಹಿಂಗೆ ಇಟ್ಕೊಂಡು ರೊಟೇಷನ್, 3 ಸೈಡ್ ಆನ್ ರೈಟ್ ಸೈಡ್, 3 ಸೈಡ್ ಆನ್ ಲೆಫ್ಟ್ ಸೈಡ್. ಸೊ ಪ್ರೆಸ್ ಮಾಡಿಕೊಂಡು ಒಂದು ಫಿಂಗರಲ್ಲಿ ಇಲ್ಲಿ ಬನ್ನಿ, ನೋಡಿ, ಇಲ್ಲಿ ಗಂಟ ಪ್ರೆಸ್ ಮಾಡ್ಕೊಂಡು ತರಬೇಕು. ಗೊತ್ತಾಯ್ತಲ್ಲ? ಸೊ ಇದಾದಮೇಲೆ ಫುಲ್ಲು ಒಂದೊಂದು ಇಂಚು ಪಾಯಿಂಟಲ್ಲೂ ನೀವು ಪ್ರೆಷರ್ ಕೊಟ್ಕೊಂಡು ಇದು ಮಾಡಿ. ಫೋರ್ತ್ ಸ್ಟೆಪ್ಸ್ ನಾವು ಅಂಗೈಯಲ್ಲಿ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಹಿಂಗೆ ನನ್ನ ಫಿಂಗರ್ಸ್ ಇದೆ, ಪ್ರೆಸ್ ಮಾಡಬೇಕು ಅವ್ರಿಗೆ. ರೈಟಿಂದ ಲೆಫ್ಟಿಂದ ಎಲ್ಲ ಸೈಡಲ್ಲೂ ಪ್ರೆಸ್ ಮಾಡಬೇಕು. ಸೊ ಇದಾದಮೇಲೆ ನಿಮಗೆ ಹೈ ಮಸಾಜ್ ಬರುತ್ತೆ. ಸೊ ನೀವು ಇದರಲ್ಲಿ ಹೈ ಮಸಾಜ್ ಮಾಡಬೇಕಾಗುತ್ತೆ. ಈ ಹೈ ಮಸಾಜ್ ಆದಮೇಲೆ ಈ ಫೋರ್ ಹೆಡ್ಡಲ್ಲಿ ರಿಲೀಫಿಂಗ್ ಮಸಾಜ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಬರುತ್ತೆ ಅನ್ನೋದು. ಸೊ ಫೈನಲ್ ಟಚ್. ಆದಮೇಲೆ ಹಂಗೆ ಬ್ಯಾಕ್ ಸೈಡ್ಗೆ ಹೋಗಿ ಈ ಪ್ರೆಷರ್ ಪಾಯಿಂಟ್ನ ಪ್ರೆಸ್ ಮಾಡಬೇಕು.